ಫೈನಲ್ ಆಗಿ ಖಳನಾಯಕ ರಿಟರ್ನ್ ಆಗಾಯಿತು. ನಮ್ಮ ಸಂಜು ಬಾಬಾನ ಈ ರೀತಿ ನೋಡ್ಕಸ ನನಗೆ ಮಾತ್ರ ಭಾಳಷ್ಟು ಶಾಕ್ ಆಯಿತು. ಈ ಶಾಕ್ ಪಾಸಿಟಿವ್ ಆಯಿತು ಏನು ನೆಗೆಟಿವ್ ಆಯಿತು ಅಂದ್ರೆ ಈ ಒಂದು ಲುಕ್ಕನ್ನು ನೋಡ್ರಿ ಇವ್ರದ ಒಂದು ಬೆಂಕಿ ಹಚ್ಚಕ್ಕೆ ಒಂದು ಲೈಟರ್ ಅವಶ್ಯಕತೆ ಇಲ್ಲ, ರಕ್ತದಿಂದ ಕೂಡ ಬೆಂಕಿಯನ್ನು ಹಚ್ಚಬಹುದು ಅನ್ನೋದನ್ನು ನಮ್ಮ ಸಂಜು ಬಾಬಾ ಅಂತ ನೋಡಿ ಕಲಿಬೇಕಂತೇಳಿ ಈ ಒಂದು ಖಳನಾಯಕ ರಿಟರ್ನ್ ಮೂವಿ ಒಳಗೆ ತೋರಿಸ್ಕೊಟ್ಟಾರು. ನಾವು ಪ್ರೀವಿಯಸ್ ಆಗಿ ಖಳನಾಯಕ ಏನು ಮೂವಿ ಬಂದಿತ್ತಲ್ಲ ಅಂದರೆ 1993 ನನಗೆ ಗೊತ್ತಿಲ್ಲ, ಅದೇ ಒಂದು ತಿರುವಾಗ ಅವಾಗಿನ ಒಂದು ಸೀಕ್ವೆನ್ಸ್ಗೂ ಈಗಿನ ಒಂದು ಇದಕ್ಕೂ ಏನೂ ಸಂಬಂಧನೇ ಇಲ್ಲ. ಲಿಟ್ರಲಿ ಬೇರೆ ರೀತಿಯ ಸ್ವ್ಯಾಗನ್ನು ಕೂಡ ಐತಿ. ಒಂದು ಏನು ತೋರಿಸ್ತಾರ ಅಂದ್ರೆ ಒಂದು ಸೀನ ಫಸ್ಟ್ ಲುಕ್ ಅಂತೇಳಿ ನಮ್ಮ ಸಂಜು ಬಾಬಾ ಅವರ ಲಿಟ್ರಲಿ ಒಬ್ಬ ಫುಲ್ ಗ್ಯಾಂಗ್ಸ್ಟರ್ ಅದಾನು. ಈತ ಏನದಲ್ಲ, ಈತ ಒಂದು ನಡ್ಕೊಂಡು ಹೋಗುವಂಥ ದಾರಿ ಒಳಗೆ ರಕ್ತದ ಒಂದು ಮಡುವಣ ಐತಿ. ಅಂದ್ರೆ ಲಿಟ್ರಲಿ ಹೇಳ್ಬೇಕಂದ್ರೆ ಫುಲ್ ದೊಡ್ಡ ಗ್ಯಾಂಗ್ಸ್ಟರ್ ಅದಾನು. ಈತನ ವಿರುದ್ಧ ಏನೇನು ನಡೀತಾವು, ಈತ ಏನೇನನ್ನು ಮಾಡ್ತಾನೋ ಅನ್ನೋದನ್ನು ಕಾನ್ಸೆಪ್ಟ್ ಹಿಡ್ಕಸ ಈ ಒಂದು ಮೂವಿಯನ್ನು ತೆಗಿತಾರೋ. ನನಗೆ ಒಂದು ಇಂಪ್ರೆಸ್ ಅನಿಸಿದ್ದಕ್ಕಿಂತ ಒಂದು ಬ್ಯಾಡ್ ಇಂಪ್ರೆಷನ್ ಅಂತ ಹೇಳ್ಬೋದು. ಅದು ಅನಿಸಿದ್ದು ಹೆಚ್ಚ ಅಂದ್ರೆ ಈ ಒಂದು ತೋರಿದಂಥ ಸೀನ್ ಪ್ರಕಾರ ನೋಡೋದಾದ್ರೆ ಈ ಒಂದು ಸೀನ್ ಒಳಗೆ ಒಂದು ನಮಗೆ ಏನು ಬೇಕಾಗಿತ್ತಲ್ಲ ಅದಕ್ಕಿಂತ ಹೆಚ್ಚ ಬ್ಯಾಡ್ ಆಗಿದ್ದೇ ಇತ್ತು. ಉದಾಹರಣೆಗೆ ಓವರಾಗಿ ರಕ್ತವನ್ನು ತೋರಿಸೋದು, ಆ ರಕ್ತದಿಂದ ಬೆಂಕಿಯನ್ನು ಹಚ್ಚಿ ಅದರಿಂದ ಸಿಗರೇಟನ್ನು ಸೇದೋದು, ಇದೆಲ್ಲ ನಾಟ್ ಏನು ನೆಸಸರಿ ಅಂತ ಹೇಳ್ತವಲ್ಲ ನಾವು, ಅದೇನು ಇರಾಕೆಲ್ಲ ಒಂದು ಬೇರೆ ಥರನ ಒಂದು ಬೇರೆದ್ದಾಗಿ ಒಳ್ಳೊಳ್ಳೆ ಇದನ್ನ ನೋಡಿದ್ರೆ ಬೋರ್ ಆಕೈತಿ. ಒಂದು ಬೇರೆ ಥರ ಮಾಡಿದ್ರೆ ಚಲೋ ಆಗೋ ಚಾನ್ಸ ಭಾಳ ಇತ್ತು. ಬಟ್ ನಾವು ಆ್ಯಸ್ ಅ ಸಂಜಯ್ ದತ್ ಅಂತ ತಿಳ್ಕೊಂಡ್ರೆ ಒಂದು ನಮ್ಮ ಮೈಂಡ್ ಒಳಗೆ ಒಂದು ಕ್ಯಾರೆಕ್ಟರ್ ಓಡ್ತೈತಿ, ಅದೇ ಕ್ಯಾರೆಕ್ಟರ್ಗೆ ಇದು ಒಂದು ಸೂಟೇಬಲ್ ಅನ್ನಿಸ್ತೈತಿ, ಆ ರೀತಿ ಒಳಗಿತ್ತು. ಉದಾಹರಣೆಗೆ ನಾವು ಒಂದು ಪ್ರೀವಿಯಸ್ ಆಗಿ ಬಂದಂಥ KD ಮೂವಿದ ಟ್ರೈಲರು ಕೂಡ ಸಂಜಯ್ ದತ್ ಅವರ ಒಂದು ಇದೇ ಥರ ಇದ್ರೋಗದಾರು, ಅಂದ್ರೆ ಫುಲ್ ದೊಡ್ಡ ರೌಂಡಿನ ಸೇಮ್ ಇದ್ರೋಗು ರೌಡಿನಾಗಿರ್ತಾರೋ. ಬಟ್ ಇಲ್ಲಿ ನಾಯಕನಾಗಿ ಅಭಿನಯ ಮಾಡೋದಕ್ಕೂ ಒಬ್ಬ ರೌಡಿಯಾಗಿ ಅಭಿನಯ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇರ್ತೈತೆ ಅಂತ ಹೇಳ್ತಾ ಇದಾಗಿತ್ತು ಒಂದು ಖಳನಾಯಕ ರಿಟರ್ನ್ಸ್ ಮೂವಿದ ಒಂದು ಫಸ್ಟ್ ಟೀಸರ್ ಇವು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.